ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನೀಗ ವೇರ್ ಮಾಡಿರೋ ಕುರ್ತೆ ಬಂದುಬಿಟ್ಟು ಆರ್ಗನ್ಸಾ ಫ್ಯಾಬ್ರಿಕಿಂದ ಸ್ಟಿಚ್ ಮಾಡಿರೋದು. ಇದು ನಿಮಗೆ ಆಫೀಸ್ ವೇರ್, ಡೈಲಿ ವೇರ್ ಆ್ಯಂಡ್ ಕಾಲೇಜ್ ಗರ್ಲ್ಸ್ ಕೂಡ ವೇರ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಲುಕ್ ಇರುತ್ತೆ. ಈಗ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನೋಡೋಣ ಬನ್ನಿ. ನಾನು ಆರ್ಗನ್ಸಾ ಫ್ಯಾಬ್ರಿಕ್ನ 2 ಮೀಟರ್ಸ್ ತೊಗೊಂಡಿದ್ದೀನಿ. ಸ್ಯಾಟಿನ್ ಲೈನಿಂಗ್ ಆಗಿ 2 ಮೀಟರ್ಸ್ನ ತೊಗೊಂಡಿದ್ದೀನಿ. ನಾನೀಗ ಸ್ಯಾಟಿನ್ನ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡ್ ಮಾಡ್ಕೊಂಡು ನಾನು ವಿಡ್ತ್ ಬಂದುಬಿಟ್ಟು ನಾನು 11.5 ತೊಗೊಂಡಿದ್ದೀನಿ. ನಾನು ಲೆಂತ್ ಬಂದುಬಿಟ್ಟು 38 ತೊಗೊಂಡಿದ್ದೀನಿ. ಈಗ ನಾನು ಅದನ್ನು 38ಗೆ ಫುಲ್ ಮಾರ್ಕ್ ಮಾಡಿಕೊಂಡು ಅದೇನಿದೆ ಎಕ್ಸ್ಟ್ರಾನ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಶೋಲ್ಡರ್ ಬಂದುಬಿಟ್ಟು 6.5 ತೊಗೊಂಡಿದ್ದೀನಿ ಆ್ಯಂಡ್ ಹಾರ್ಮೋಲ್ ಬಂದುಬಿಟ್ಟು ನಾನು 7 ಇಂಚ್ ತೊಗೊಂಡಿದ್ದೀನಿ. ಈಗ ಅದನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಫ್ರಂಟ್ ಡೀಪ್ ಬಂದುಬಿಟ್ಟು ನಾನು ವಿಡ್ತ್ ಬಂದುಬಿಟ್ಟು 3.5 ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 5.5 ತೊಗೊಂಡಿದ್ದೀನಿ. ಈಗ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಬಂದುಬಿಟ್ಟು ನಾನು 1 ಇಂಚ್ ಇಟ್ಕೊಂಡು ನಾನು ಶೇಪಿಗೋಸ್ಕರ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಆ್ಯಂಡ್ ಫ್ರಂಟು ಕೂಡ ನಾನು ಹಾಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಶೇಪ್ ಮಾಡ್ಕೊತಾ ಇದ್ದೀನಿ. ನಾನು ವಿಡ್ತ್ ಬಂದುಬಿಟ್ಟು ಬೆಸ್ಟ್ ವಿಡ್ತ್ ಬಂದುಬಿಟ್ಟು ನಾನು 10.5 ತೊಗೊಂಡಿದ್ದೀನಿ. ಅಲ್ಲಿಂದ ನಾನು 5 ಇಂಚ್ ಕೆಳಗಡೆ 9 ತೊಗೊಂಡಿದ್ದೀನಿ ಆ್ಯಂಡ್ ಹಾರ್ಮೋಲಿಂದ ನಾನು ಸೈಡ್ ಓಪನಿಗೋಸ್ಕರ 13 ಇಂಚ್ ತೊಗೊಂಡಿದ್ದೀನಿ ಆ್ಯಂಡ್ ಹಿಪ್ ಹತ್ರನೂ ನಾನು 10.5 ತೊಗೊಳ್ತಾ ಇದ್ದೀನಿ. ಈಗ ನಾವು ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಶೇಪ್ ಮಾಡ್ಕೊಳ್ತೀನಿ. ಈಗ ನಾವು ಅದೇನಿದೆ ನಾವು ಕಟ್ ಮಾಡ್ಕೊಳ್ಳೋಣ. ನಾನು ಫ್ರಂಟ್ ಆಮೂಲ್ ಕಟ್ ಮಾಡ್ಕೊಳ್ಳಲ್ಲ, ಬ್ಯಾಕ್ ಆಮೂಲ್ ಮಾತ್ರ ಕಟ್ ಮಾಡ್ಕೊಳ್ತೀನಿ. ನಾನು ಸೈಡು 1 ಇಂಚು ಸ್ಟಿಚಿಂಗೋಸ್ಕರ ಬಿಟ್ಟು ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಕ್ಲಾತ್ ಸ್ವಲ್ಪ ಜಾರುತ್ತೆ, ನೋಡಿಕೊಂಡು ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಅದೇನಿದೆ 2 ಪೀಸ್ನ ಡಿವೈಡ್ ಮಾಡ್ಕೊತೀನಿ. ಫ್ರಂಟ್ ಪಾರ್ಟ್ನ ತೊಗೊಂಡು ನಾನು ಆಮೂಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಆಮೂಲ್ ಶೇಪ್ ಮಾಡ್ಕೊಂಡಿದ್ರಲ್ವ, ಆ ಶೇಪ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ರಂಟ್ ಡೀಪ್ ಬಂದುಬಿಟ್ಟು ಬಾಕ್ಸ್ ಶೇಪೇ ಇಡೋಣ ಅಂತ ಹೇಳಿ ಅಂದ್ಕೊಂಡು ನಾನು ಬಾಕ್ಸ್ ಶೇಪ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಲಾತ್ ಜಾರ್ತಾ ಇತ್ತು, ಅದಕ್ಕೆ ನಂಗೆ ಕಟ್ ಮಾಡೋಕ್ಕಾಗಿಲ್ಲ ಅಂತ ಮತ್ತೆ ಕಟ್ ಮಾಡ್ಕೊಂಡಿದ್ದೆ. ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡು ನಾನು ಡೀಪ್ ಬಂದುಬಿಟ್ಟು 3.5 ವಿಡ್ತ್ ತೊಗೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 6.5 ತೊಗೊಳ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಡೀಪ್ ಬಂದುಬಿಟ್ಟು ನಾನು ರೌಂಡ್ ಶೇಪ್ ಇಡ್ತೀನಿ. ಈಗ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ನಮ್ಮದು ಫ್ರಂಟು ಬ್ಯಾಕು ಕಟ್ಟಿಂಗ್ ರೆಡಿ ಆಗಿದೆ. ಈಗ ನಾನು ಮೇನ್ ಫ್ಯಾಬ್ರಿಕ್ ಆರ್ಗನ್ಸಾ ತೊಗೊಂಡಿದ್ದೀನಿ, ಅದನ್ನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೇಮ್ ನಾನು ವಿಡ್ತ್ ಬಂದುಬಿಟ್ಟು ನಾನು 11.5 12 ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಇರಲಿ ಅಂದ್ಬಿಟ್ಟು. ಆ್ಯಂಡ್ ಲೆಂತ್ ಬಂದುಬಿಟ್ಟು ನಾನು 42 ಇಂಚ್ ತೊಗೊಂಡಿದ್ದೀನಿ. ಈಗ ಅದನ್ನು ಇಟ್ಕೊಂಡು ನಾನು ಸ್ಟಿಚಿಂಗಲ್ಲಿ ಅದೇನಿದೆ ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಲೀವಿಗೋಸ್ಕರ ನಾನು ಫೋಲ್ಡ್ ಮಾಡಿಕೊಂಡು ಆರ್ಗನ್ಸಾ 4 ಫೋಲ್ಡ್ ಲೈನಿಂಗ್ ಹಾಕಲ್ಲ, ಹಾಗೆ ಡೈರೆಕ್ಟಾಗಿ ಆರ್ಗನ್ಸಾಯಿಂದನೇ ಸ್ಟಿಚ್ ಮಾಡ್ತೀನಿ. ಈಗ ಲೆಂತ್ ಬಂದುಬಿಟ್ಟು ನಾನು 12 ತೊಗೊಂಡಿದ್ದೀನಿ ಮತ್ತು ಪಫಿಗೋಸ್ಕರ 2.5 ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಈಗ ನಾನು ಆಮೂಲ್ ಶೇಪಿಗೋಸ್ಕರ 8.5 ತೊಗೊಂಡಿದ್ದೀನಿ ಮತ್ತು ನಾನು ಅಲ್ಲಿ 12 ಇಂಚ್ ಹತ್ರ 2.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಈಗ ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ನ. ಕ್ಲಾತ್ ತುಂಬ ಜಾರುತ್ತೆ, ಹುಷಾರಾಗಿ ಕಟ್ ಮಾಡ್ಕೋಬೇಕು. ನಾನು ವಿಡ್ತ್ ಬಂದುಬಿಟ್ಟು 8 ಇಂಚ್ ತೊಗೊಂಡಿದ್ದೀನಿ. 1 ಇಂಚ್ ಮಾರ್ಕಿಗೋಸ್ಕರ ತೊಗೊಳ್ತೀನಿ. ಆ್ಯಂಡ್ ಬಾಟಮ್ ಬಂದುಬಿಟ್ಟು 7 ಇಂಚ್ ತೊಗೊಂಡಿದ್ದೀನಿ. 1 ಇಂಚ್ ಮಾರ್ಕ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ಲೀವ್ಸು ಫ್ರಂಟು ಬ್ಯಾಕು ರೆಡ್. ಈಗ ನಾನು ಲೈನಿಂಗು ಮತ್ತು ಮೇನ್ ಪೀಸ್ನ ತೊಗೊಂಡು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. 1/2 ಇಂಚ್ ಬಿಟ್ಟು ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಈಗ ಅದೇನಿದೆ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಳೋಣ. ಮತ್ತು ಆ 2 ಕಾರ್ನರಲ್ಲಿ ನ್ಯಾಚ್ ಹಾಕ್ಕೊಂಡು ನಾನು ಉಲ್ಟಾ ಮಾಡಿಕೊಂಡು ಕಿನಾರಿ ಹಾಕ್ಕೊಳ್ತಾ ಇದ್ದೀನಿ. ಸ್ಯಾಟಿನ್ ಮೇಲೆ ನಾನು ಕಿನಾರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನು ಸೀದಾ ಮಾಡಿಕೊಂಡು ಅದೇನು ಲೈನಿಂಗ್ ಕಟ್ ಮಾಡಿದ್ರೋ ಆ ಲೈನಿಂಗ್ನ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಾಡಿದ್ರೆ ನಿಮಗೆ ಕ್ರಾಸಾಗಿ ಸ್ಟಿಚ್ ಬರಲ್ಲ, ನೀಟಾಗಿ ಫಿನಿಶ್ ಬರುತ್ತೆ. ಲೈನಿಂಗ್ನ ಕಟ್ ಮಾಡ್ಕೊಂಡ್ಮೇಲೆ ನಾನು ಫ್ರಂಟು ಬ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ತೀನಿ. ಬಾಟಮಲ್ಲಿ ನಾನು ಸ್ಮಾಲಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಸೈಡು ಸ್ಟಿಚ್ ಆದಮೇಲೆ ನಾನು ಫ್ರಂಟು ಬ್ಯಾಕು ಎರಡೂ ತೊಗೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ತೀನಿ. ಹಾಫ್ ಇಂಚು ಬಿಟ್ಬಿಟ್ಟು ನಾವು ಶೋಲ್ಡರ್ ಅಟ್ಯಾಚ್ ಮಾಡೋಣ. ಈಗ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ ಪಫ್ ಇಡ್ತೀನಿ, ಅದಕ್ಕೆ ನಾನು ಡೈರೆಕ್ಟಾಗಿ ಪಫ್ ಇಡ್ತೀನಿ. ಆ ನ್ಯಾಚಲ್ಲಿ ಕೂರಿಸ್ಕೊಂಡು ಅದೇನಿದೆ ಮಿಕ್ಕಿದ್ದು ಸ್ಮಾಲಾಗಿ ಫಿಲ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಆ ಕಡೆ 4 ಫಿಲ್ಟು, ಈ ಕಡೆ 4 ಫಿಲ್ಟು, ಫ್ರಂಟಲ್ಲಿ 4 ಫಿಲ್ಟು, ಬ್ಯಾಕಲ್ಲಿ 4 ಫಿಲ್ಟ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನಂದೆರಡು ಸ್ಲೀವ್ಸ್ ಅಟ್ಯಾಚ್ ಆಯಿತು. ಈಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ವಿಡ್ತ್ ಬಂದುಬಿಟ್ಟು 5 ತೊಗೊಂಡಿದ್ದೀನಿ, ಆಮೂಲಲ್ಲಿ 8 ಇಂಚ್ ತೊಗೊಂಡಿದ್ದೀನಿ. ಈಗ ನಾವಲ್ಲಿ ಹಿಪ್ ಹತ್ರ ನಾವು ಮಾರ್ಕ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳೋಣ. ನಾನೀಗ 2 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸೈಡ್ ಸ್ಲಿಟ್ಟಿಗೋಸ್ಕರ ನಾನು ದೊಡ್ಡದಾಗಿ ಸ್ಟಿಚ್ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಸ್ಟಿಚ್ ಮಾಡಿದ್ರೆ ನಿಮಗೆ ಅದು ಸ್ಟ್ರೈಟಾಗಿ ನೀಟ್ ಫಿನಿಶಾಗಿ ಕೊಡುತ್ತೆ. ನಾನು ಸ್ಲಿಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಸ್ಮಾಲಾಗಿ ಫೋಲ್ಡ್ ಮಾಡಿಕೊಂಡು ನಾವು ಫುಲ್ ಸ್ಲಿಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನೋಡಿ ನಮಗೆ ನೀಟಾಗಿ ಫಿನಿಶ್ ಬಂದಿದೆ. ಈಗ ಅದೇನು ದೊಡ್ಡದಾಗಿ ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಂಡಿದ್ರೋ ಅದನ್ನು ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳೋಣ. ಯಾಕಂದರೆ ಆರ್ಗನ್ಸಾ ಫ್ಯಾಬ್ರಿಕ್ಕು ಸ್ವಲ್ಪ ಡೆಲಿಕೇಟೆಡು. ನೋಡಿ ಈ ಥರ ನೀಟ್ ಫಿನಿಶ್ ಬರುತ್ತೆ. ಈಗ ನಾನು ಬಾಟಮಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವು 2 ಸೈಡೂ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ಫೈನಲ್ ಲುಕ್. ಸಿಂಪಲ್ಲಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ನೀವು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.